ಹಾಯ್ ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೌತೆ ನೆಡ್ತಾಯಿದ್ದು, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೌತೆನ ಬೀಜ ಎಲ್ಲನೂ ಲೆಕ್ಕ ಹಾಕಬೇಕು ಎಷ್ಟೈತೆ ಅಂತ ಅಂತಿದ್ರು. ಅದಕ್ಕೆಲ್ಲನೂ ಲೆಕ್ಕ ಹಾಕ್ತಾಯಿದ್ದು. ಲೆಕ್ಕ ಹಾಕ್ಬಿಟ್ಟು ನೆಡೋಣ ಅಂತ ಎಷ್ಟು ಬರುತ್ತೆ ಒಂದು ಪ್ಯಾಕೆಟಲ್ಲಿ ಬೀಜ ಆ ಥರ ಥಿಂಕ್ ಮಾಡ್ತಿದ್ವು. ಅದಕ್ಕೇ ಊಟ ಮಾಡ್ತಿದ್ವಲ್ಲ, ಕೂತ್ಕೊಂಡು ಲೆಕ್ಕ ಹಾಕಿ ತೊಗೊಂಡೋಗಿ ನೆಡೋಣ ಅಂತ ಲೆಕ್ಕ ಹಾಕ್ಕೊತಾಯಿತ್ತು. ಎಷ್ಟೆಷ್ಟು ಅಂದರೆ ಇಷ್ಟು ಎಕರೆಗೆ ಎಷ್ಟು ಪೈರಾದರೆ ಲೆಕ್ಕ ಗುಂಬರುತ್ತೆ, ಲೆಕ್ಕ ಸಿಗಲ್ಲ. ಲೆಕ್ಕ ಆಗ್ತಾಯಿತ್ತು. ಎಲ್ಲ ಆಯಿತು. ಅಲ್ಲ ನಮ್ಮನೆಗೆ ಆಯ್ತದೆ ಅಂತ ಒಂದು 4 ಗಿಡ ನೆಟ್ಕೊಂಡ್ರೆ ಸಾಕು. ಅವೆಲ್ಲ ಆಗೋದು ಕೆಲಸ. ಮೂಲಂಗಿ ಬೀಜ ಯಾವನ ಸುಮ್ಮನಾದನ ಅವ್ರ ಕಡೆ ಇಬ್ರು ಕೇಳ್ತಾ ಇದ್ದೆ ಹೀರೆಕಾಯಿ ಮನೆ ಆಗುತ್ತೆ ಅಂತ. ಅವರು ಏನೋ ಮಾತಾಡ್ತಿದ್ರು ಬೇಡ ಅಂತ. ಆಯಿತು ಬಿಡಿ ಅಂದ್ಬಿಟ್ಟು ಸುಮ್ಮನಾದೆ. ಏನೇನಾದ್ರು ಮಾತಾಡ್ತಾರಲ್ಲ ನೆಡಬೇಕು. ಅದೇ ಊಜಿ ಬಂದ್ಬಿಟ್ಟು ಎಲ್ಲ ಹಾಳಾಯ್ತದೆ, ಬರೀ ಹೀರೆಕಾಯಿ 4 ಸೊಸೆಯಿಂದ ಅಂತ. ಒಂಬತ್ತಾ 9 ಇಂಟು 840 7,500 7,500 ಎಲ್ಲ ತಿರೋದ್ವಾ ಅಲ್ಲಿಗೆ 600 ಅಂದರೆ ಒಂದೊಂದೇ ಹಾಕಿರೋದು ನಾವು. ಅದು 12 ಪ್ಯಾಕೆಟ್ ತಗೊಂಡಿದ್ದು. 12 ಪ್ಯಾಕೆಟ್ ತಗೋತೀವಿ. 12 ಪ್ಯಾಕೆಟ್ ತಗೋಬೋದು ನನ್ನ ಪ್ರಕಾರ. ಈಗ 11 ಪ್ಯಾಕೆಟ್ ಆಗತ್ತೆ. 11 ಪ್ಯಾಕೆಟು ಡೆಲಿವರಿ ಯಾರು ಪೈಪ್ ತೂತಾಗದ ಕೌಲಿ ಮೋಟ್ರದು. ಅದೇ ಇಲ್ಲಿ ಯಾವ ಮಾತ್ರ ನೆಡಕ್ಕೆ ಆಗ್ಲೇ 2 ಗದ್ದೆ ಫಿನಿಶ್ ಆಗಿತ್ತು ನೆಟ್ಟು. ಇವಾಗ ಈ ಗದ್ದೆಗೆ ಫೋನ್ ತೆಗ್ದು ವಿಡಿಯೋ ಮಾಡೋಣ ಅಂತ ತೆಗ್ದಿದ್ದೆ. ನೆಡ್ತಾಯಿದ್ದೋ ಈ ಥರ ನೆಟ್ಟರೆ ಡೈಲಿ ಇವತ್ತು ನೆಟ್ಟಿದ್ದೀವಿ, ನಾಳೆ ಹೋಗಿ ಚೆಕ್ ಮಾಡ್ತೀನಿ ಯಾವ ಥರ ಆಗೈತೆ ಅಂತ. ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಬರುತ್ತೆ. ರೈತರಿಗೆ ಎಷ್ಟು ಅಂದರೆ ರೈತರು ಯಾವ್ಯಾವ ಥರ ಗಿಡ ಬೆಳೆಯೋದು, ಚಿಕ್ಕದ್ರಿಂದನೂ ಯಾವ ಥರ ನರ್ಸರಿ ಮಾಡ್ತೀವಿ ಅದೆಲ್ಲ ಈ ವಿಡಿಯೋ ಮುಖಾಂತರ, ಎಲ್ಲ ಈ ಚಾನಲ್ ಮುಖಾಂತರ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ನೋಡಿ ಎಲ್ಲ. ಇದಾಯಿತು. ಅವರು ಮಾಡ್ತಾಯಿದ್ರು ಅಂದರೆ ನಂದು ಚಿಕ್ಕ ಪಟ ಆಗಿರೋದ್ರಿಂದ ನಾನು ಅಷ್ಟು ನೆಟ್ಟೆ. ಎಲ್ಲ ನೋಡಿ ಈ ಕಡೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿಂದ ಇಷ್ಟೇ, ಎಲ್ಲ ಮುಗೀತು. ಜಾಸ್ತಿ ಬಿಸಿಲಿತ್ತಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಮನೆ ಕಡೆಗೆ ಹೊಂಟೆ ನಾನು. ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ನೀರು ಬರ್ತೈತೆ ಅಂತ ಪೈಪ್ ಚೆಕ್ ಮಾಡಿಬಿಟ್ಟು ಕರೆಂಟ್ ಆಯ್ತಾ ಇಲ್ಲ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್.